ಉಳಿದರೆ ಕಾಕಿ, ತಪ್ಪು ಮಾಡಿದವ್ರಿಗೆ 4 ಹಾಕಿ. ಈ ಪೊಲೀಸರನ್ನ ಎದುರ್ಕೊಂಡ್ರೆ ನಿಮ್ಗೆ ಉಳಿದಿರ್ತ ಬಾಕಿ. ನಂತರ ಒಳ್ಳೆಯರಾದ್ರೆ ಬಿರಿಯಾನಿನೂ ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ. ಡಾಕ್ಟ್ರು, ಪೊಲೀಸರು, ಲಾಯರು, ಜಡ್ಜ್ ಮೇಡಮ್ ಅವರು, ಪ್ರತಿಯೊಂದು ಕರ್ನಾಟಕ ಜನ ಎಲ್ಲರೂ ಕೂಡ ನಂಗೆ ದುಡ್ಡು ಕೊಟ್ಟಿದ್ದಾರೆ. ಮನೆ ರೋಡಿಗೆ ಸಿಮೆಂಟ್ ಏನ ಹಾಕಿರು, ಇಲ್ಲಿ ಗುಂಡಿ ಹಾಕ್ಬಿಟ್ರಪ್ಪ. ಇಲ್ಲಿ ಯಾರು ಟಿಕ್ಕ ತೊಳ್ಕತಾರೆ ಅಂತನಾ? ಶಿಷ್ಯ, ಅವತ್ತು ನಿಮ್ ಕಡೆ 5 ಜನ ಹುಡುಗಿರಿದ್ರು ಅಂತ ತಿಕ್ಕ ಎಲ್ಲ ಮಾತಾಡ್ತಾ ಇದೆ. ಇವಾಗ ಮಾತಾಡು, ಎಲ್ಲೋಯ್ತು ನಿನ್ ಪೌರುಷ? ಫೋನ್ ಕೊಟ್ಟು ನೋಡು, ಕರೀಸ್ತೀನಿ. ಅದಕ್ಕೆ ಶಿಷ್ಯ, ನಿನ್ ಫೋನ್ ಕಿತ್ಕೊಂಡ್ ಬಡಿಕೊಂಡಿರೋದ್ ನಾನು. ಫೋನ್ ಕೊಟ್ಟು ನೋಡಿ ಬೈ, ಏನ್ ಮಾಡ್ತಾರೆ ನಾವು ನೋಡೋದಾ? ಬೇಡ ಇರೋ, ಗುಂಪೆ ಕರೆಸ್ತೇನೆ. ನೋಡಕ್ ಇಷ್ಟು ಉದ್ದ ಇದ್ರು. ಅಲ್ಲೋಡು, ರಾಂಗ್ ಸೈಡ್ ಬರೋದ್ರಲ್ಲೇ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇ ಬಿಟ್ಬಿಡಕ್ಕಾಗುತ್ತೆ. ಇಂತ ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು. ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಬಾರ ತೂರ್ಕೊಬಿಡೋದಂತ ತಿರುಗಿಸ್ತೀನಿ, ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ, ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ, ಇವ್ರು ತಲೆ ಇಲ್ವಾ ಇವ್ರಿಗೆ? ಅಪ್ಪ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾನೆ, ಒಂದೇ ನಿಮಿಷ. ಹಲೋ ಮಚೆ, ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯ ಬೀರ್ ಹೊಡಿತೀಯ? ಬಿಲ್ಡಿಂಗ್ ಕೆಳಗಡೆನೆ ಇರು, ಬತ್ತೀನಿ, ಮುಗಿಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಆ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ, ನಿಂಗೆ ಆಮೇಲೆ ಮಾಡ್ತೀನಿ. ಹಾ ಸರಿ. ಅಲ್ಲಷ್ಟೊಂದು ಜಾಗ ಬಿಟ್ಟಿರು, ಹೋಗಿ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲೋಡ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕೊಡ್ಕೊಂಡು ಹೋಯ್ತಾನೆ. ಲವ್ವರ್ ಅನ್ಬಿಡು ಮಗ ಅವ್ರನ್ನ. ಅಪ್ಪ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ದೇವಸ್ಥಾನದಲ್ಲಾದ್ರೂ ಪರವಾಗಿಲ್ಲ ತಮ್ಮ, ಮದುವೆ ಚೆನ್ನಾಗಾಯ್ತು. ನಾನೇನು ಮಾತು ಕೊಟ್ಟಿದ್ದೆ ನೀವು ಮದುವೆ ಮಾಡ್ತನಂತ, ಮತ್ತೆ ನಿಮ್ಮ ಮನೆಯವ್ರು ಒಪ್ಪಿಸ್ಬೇಕಲ್ಲ, ನಾನೆಲ್ಲ ಒಪ್ಪಿಸ್ತೀನಿ ಬಾ. ಈತ ಯಾರು? ಹುಡುಗಿಯರಪ್ಪಣ. ಯಾರನ್ನ ಕೇಳಿ ಮದುವೆ ಮಾಡಿಸ್ದ? ಅಣ್ಣ ಸುಮ್ನಿರೋ, ರಿಟೈರ್ಮೆಂಟ್ ಪೊಲೀಸ್ ಅಣ್ಣ ಆತ. ರಿಟೈರ್ಮೆಂಟ್ ಪೊಲೀಸ್ ಆದ್ರೇನಾ? ಏನ್ ಪೊಲೀಸ್ ಮಕ್ಕಳು ಮದುವೆ ಆಗ್ಬಾರ್ದಂತ ಐತೇನೋ? ಅವ್ರಿಗೆ ಹೆಣ್ಮಕ್ಳಲ್ಲೇ ಯಾರಾದ್ರೂ ಆಗ್ತಾರ ಬಿಡಲೇ. ನೀನೇನ್ ಮಾಡಿದ್ಯಾ ಅಂತ ಗೊತ್ತಾಯ್ತೇನಾ? ಯಾರನ್ನ ಕೇಳಿ ಏನ್ ಮಾಡ್ಬೇಕು? ಅವ್ರಿಬ್ರು ಪ್ರೀತಿಸಿದಾರೆ, ಮದುವೆ ಮಾಡಿಸಿದ್ದೇನೆ. ಇವಂದು ಡಿಗ್ರಿ ಮುಗ್ದೈತೆ, ಇಷ್ಟರಾಗೆ ಕೆಲಸ ಬರ್ತೈತೆ. ಹುಡುಗಿನ ದುಡ್ಡು ಸಾಕ್ತಾನೆ. ಹುಡುಗಿ ಏನ್ ಮಾಡಿದಾಳ? ಅಣ್ಣ ಇವಾಗ 10th ಅಣ್ಣ. ಗೊತ್ತಿಲ್ಲ ಏನೋ ಮಾಡಿದ್ ಬಿಡ್ರಿ ಸರ್. ಬಿಚ್ಚಲೆ ಪ್ಯಾಂಟ್ ಇಡ್ಲಿ ಬಿಡ್ರಿ ಸರ್. ಪ್ಯಾಂಟ್ ಬಿಚ್ಚಲೆ ಲೋಫರ್. ಊಟ ಆತ? ಹಾ ನಂದಾತ್, ನಿಂದ? ಆತ. ಊಟ ಆತ? ಹಾ ನಂದಾತ್, ನಿಂದ? ಆತ. ಊಟ ಆತ? ಊಟ ಆತ್. ಐ ಇಸ್ ಎಮ್ ಆಡಿಬಲ್. ಮೇಡಮ್, ನೀವು ಯೂಸ್ ಮಾಡ್ತಾ ಇರೋದು ಎಕ್ಸೆಲ್ ತಾನೆ? ಹೆಣ್ಮಕ್ಳ ಸೈಜ್ ಬಗ್ಗೆ ನಿನಗೆ ಯಾಕೋ ಲೋಫರ್? ನೀವ್ ಅನ್ಕೊಂಡಿದ್ ಸೈಜ್ ಆ ಎಕ್ಸೆಲ್ ಅಲ್ಲಮ್ಮ, ಮೈಕ್ರೋಸಾಫ್ಟ್ ಎಕ್ಸೆಲ್. ಕಮ್ಮಿ ಕೆಲಸ ಇದು. ಅಲ್ಲ ಮೇಡಮ್, ಏನಾಯ್ತು? ಏನ ನಾ ಇಲ್ಲೇ ಇರ್ತೀನಿ, ಹೋಗಿ ತಗೋಬಾ. ಅಲ್ಲಿ ಮಟ್ಟ ಒಬ್ಬನೇ ಆಗೋದಿಲ್ಲ. ನೀನು ಬಾಲಿ. ಬೇಡ ಹಂಗಾರ ಹೋಗು. ತಡಿ. ಬೇಡ ತಡಿ ತರ್ತೀನಿ. ಮತ್ತೆ ತಗೋಬಾ ಪಟ್ನೆ. ನಂಗೆ ಒಂದ್ ಸಾಕ, ನಿಂಗೆ? ನಂಗೊಂದು ಬೇಗ ಬಾ. ಹಾ ಅಣ್ಣ, ಒಂದು ಲೈಟ್ಸ್ ಕೊಡ್ರಿ. ನಾನು ಲೈಟ್ಸ್ ತಗೊಂಡಿನಿ, ನಿಂಗೇನ್ಲೇ? ನನಗೂ ಸೇಮ್. ಒಂದು ಅಡ್ವಾನ್ಸ್ ಹೇಳ್ಬಿಡಿ ಎಕ್ಸ್ಟ್ರಾ. ಅದು ಏನ್ ಲೈಟ್ಸ್ ಹೊಡೆದಿದ್ದೆ ಗೊತ್ತಾಗೋದಿಲ್ಲಪ್ಪ. ಆ ಅಂಗಡಿದವನಿಗೆ ಹೇಳಿಗಳಿಪ್ಪ, ಮತ್ ನನಗಂತ ಹೇಳಿ ನಮ್ಮ ಬಾಜು ಮನೆದವ ನಮ್ಮ ಅಪ್ಪನಿಗೆ ಬಂದು ಚಾಡಿ ಹೇಳ್ತಾನವ. ಹಲೋ, ಹೇಳಬಿಟ್ಟೇನ? ಸೂರಜ್ ಅಲ್ರಿ ಭಾರಿ ಅದಾವ. ಸಿಗರೇಟ್ ಎಲ್ಲ ಬಿಟ್ಟೇನ್ರಿಪ್ಪ ನಾ. ಇವನು ಸೂರಜ್ ಬಿಟ್ಟಾನ. ಡೌರಿ ಕೇಳ್ತವ್ರೆ ಅಂತ ಹೆಂಡತಿ ಕಂಪ್ಲೇಂಟ್ ಕೊಟ್ರೆ ಗಂಡನ್ ಹೊಡಿತಾರೆ. ಅದೇ ಅಲಿಮನಿ ಕೇಳ್ತವ್ರೆ ಅಂತ ಗಂಡ ಕಂಪ್ಲೇಂಟ್ ಕೊಟ್ರೆ ಗಂಡನ್ನೇ ಹೊಡಿತಾರೆ. ಹುಡುಗ ಹುಡುಗಿನ ಹೊಡಿತಾ ಇದ್ರೆ ಅವನು ತಪ್ಪು ಮಾಡ್ತಿದ್ದಾನೆ ಅಂತಾರೆ. ಅದೇ ಹುಡುಗಿ ಹುಡುಗನ್ನ ಹೊಡಿತಾ ಇದ್ರೆ ಅವನೇನೋ ತಪ್ಪು ಮಾಡಿರ್ತಾನೆ ಅಂತಾರೆ. ಹುಡುಗ ಬಟ್ಟೆ ಕರೆಕ್ಟಾಗಿ ಹಾಕೊಂಡಿಲ್ಲ ಅಂತ ಹುಡುಗಿರ್ ಹೇಳಿದ್ರೆ ಹುಡುಗನ್ ಹೊಡಿತಾರೆ. ಅದೇ ಹುಡುಗಿರ್ ಬಟ್ಟೆ ಕರೆಕ್ಟಾಗಿ ಹಾಕೊಂಡಿಲ್ಲ ಅಂತ ಹುಡುಗ ಹೇಳಿದ್ರೆ ಹುಡುಗನ್ನೇ ಹೊಡಿತಾರೆ. ಬದುಕಣ ಅಂತ ಲವ್ ಮಾಡಿದ್ರೆ ಲವ್ ಮಾಡ್ತಾ ಇದೀನಿ ಅಂತ ಹೇಳಿ ಸಾಯಿಸ್ತಾರೆ. ಹುಡುಗ ಸೈಲೆಂಟ್ ಇದ್ರೆ ಆಟಿಟ್ಯೂಡ್ ಅಂತಾರೆ, ಹುಡುಗಿ ಸೈಲೆಂಟ್ ಇದ್ರೆ ಇನ್ನೋಸೆಂಟ್ ಅಂತಾರೆ. ಒಂದು ಹುಡುಗಂಗೆ ನೀನು ಹುಡುಗಿ ತರ ಇದೆಯಾ ಅಂತ ಹೇಳಿದ್ರೆ ಕೋಪ ಬರುತ್ತೆ. ಅದೇ ಒಂದು ಹುಡುಗಿಗೆ ನೀನು ಹುಡುಗಿ ತರ ಇರು ಅಂದ್ರೆ ಕೋಪ ಬರುತ್ತೆ. ಹುಡುಗ
ಹುಡುಗಿ ಮದ್ವೆ ಆಗಲ್ಲ ಅಂದ್ರೆ ಅವಳಿಗೆ ಯಾರು ಇಷ್ಟ ಆಗಿಲ್ಲ ಅಂತಾರೆ. ಅದೇ ಹುಡುಗ ಮದ್ವೆ ಆಗಿಲ್ಲ ಅಂದ್ರೆ ಅವನ್ನ ಯಾರು ಇಷ್ಟಪಟ್ಟಿಲ್ಲ ಅಂತಾರೆ. ಹುಡುಗಿ ಪೊಸೆಸಿವ್ ಇದ್ರೆ ಕೇರಿಂಗ್ ಅಂತಾರೆ, ಹುಡುಗ ಪೊಸೆಸಿವ್ ಇದ್ರೆ ಟಾಕ್ಸಿಕ್ ಅಂತಾರೆ. ನಮ್ ಸೊಸೈಟಿನಲ್ಲಿ ಹುಡುಗರ ಫೀಲಿಂಗ್ಸ್ಗೆ ಮ್ಯೂಟ್ ಬಟನ್ ಯೂಸ್ ಮಾಡ್ತಾರೆ, ಹುಡುಗಿರ್ ಫೀಲಿಂಗ್ಸ್ಗೆ ಮೈಕ್ರೋಫೋನ್ ಯೂಸ್ ಮಾಡ್ತಾರೆ. ದುಡ್ಡು ಮಾಡೋಣ ಅಂತ ಕೆಲಸ ಕೇಳಕ್ ಹೋದ್ರೆ ಕೆಲಸ ಕೊಡಿಸ್ತೀವಿ ಅಂತ ನಮ್ಮ ಹತ್ರನೇ ದುಡ್ಡು ಕೇಳ್ತಾರೆ. ಫಾಲೋವರ್ಸ್ ಬರ್ತಾರೆ ಅಂತ ವಿಡಿಯೋ ಮಾಡಿದ್ರೆ ವಿಡಿಯೋ ನೋಡಿದ್ಮೇಲೆ ಫಾಲೋನೇ ಮಾಡಲ್ಲ. ಒಳ್ಳೆ ಟೇಸ್ಟ್ ಐತಲ್ಲ ಮಾಮ್. ಓ ಮಾಮ್ ಇವನ್ ಯಾರಪ್ಪ, ಏನಾಯ್ತು ನಿನ್ ಕಾಲ್ಗೆ? ಲಾರಿ ಹತ್ತಿಸ್ಕೊಂಡು ಹೋಗ್ಬಿಡ್ತಾನ, ಒಂಚೂರು ತಿನ್ಲ. ತಿನ್ನು ಆರಾಮಾಗಿ ತಿನ್ನು. ಅಯ್ಯೋ ಪಾಪ ಅಪ್ಪ, ನೀನ್ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನನ್ಗೆ. ಅದ್ ಸರಿ, ಯಾವ ಲಾರಿ ಹತ್ತಿಸ್ಕೊಂಡು ಹೋಯ್ತು? ಅದ ಮಕ್ಳ ಆಟ ಸಾಮಾನ್ ಲಾರಿ. ಸೊ ನಮಸ್ಕಾರ ಗೈಸ್, ನಿಮ್ಗೆ ಇವಾಗ ಹಿಂದಿ ಇಂಜಿನ್ ಮದು ಮತ್ತೆ ಇವಾಗ ಇಂಜಿನ್ ಮದು ಒಂದು ರಹಸ್ಯ ಹೇಳ್ತೀನಿ ನೋಡಿ. ಇಲ್ಲಿ ಮುಂದೆ ಒಂದು ನಾಯಿ ಕಾಣಿಸ್ತಾ ಇದೆಯಲ್ಲ, ಈ ಹಿಂದಿ ಇಂಜಿನ್ ಪಕ್ಕ ವಾಚ್ಮ್ಯಾನ್ ಆಗಿತ್ತು. ಯಾಕಂದ್ರೆ ನೋಡ್ರಿ ಇವಾಗ ಇದಕ್ಕೆ ಫುಲ್ ನಿದ್ದೆ ಬರ್ತೈತೆ, ಆದ್ರೂ ನಿದ್ದೆ ಮಾಡ್ತಾ ಇಲ್ಲ. ನಿಮ್ಗೆ ಇವಾಗ ನಿಮ್ ಕಣ್ ಮುಂದೆನೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಇದಕ್ಕೆ ನಿದ್ದೆ ಬಂತು ನೋಡಿ, ಮತ್ತೆ ಹೇಳ್ತು ನಿದ್ದೆ ಬಂದು ನಿದ್ದೆ ಮಾಡ್ತಾ ಇಲ್ಲ. ಇವಾಗ ಗೊತ್ತಾಯ್ತು ನಂಗೆ ಇದ್ರೊಳಗಡೆ ಏನ್ ಸಮಸ್ಯೆ ಬಂದೈತೆ. ಏನ್ ಬಂದೈತೆ? ಇದ್ರದ್ದು ಫುಲ್ ಗೇರ್ ಬಾಕ್ಸ್ ಆಚೆ ತೆಗಿಬೇಕು ಇವಾಗ. ಏನು ಫುಲ್ ಗೇರ್ ಬಾಕ್ಸ್ ನೇ ಆಚೆ ತೆಗಿಬೇಕಾ? ಫುಲ್ ಗೇರ್ ಬಾಕ್ಸ್ ತೆಗಿಬೇಕು, ಇಲ್ಲಾಂದ್ರೆ ಸ್ಟಾರ್ಟ್ ಆಗಲ್ಲ ಇದು. ಇವಾಗ ಗೇರ್ ಬಾಕ್ಸ್ ಕಾಸ್ಟ್ಲಿ, ಬೇರೆ ಏನಾದ್ರು ತಗ್ಬಿಟ್ಟು ರೆಡಿ ಮಾಡಿ. ನಿಂಗೆ ತಲೆನೋವು ಇದ್ರೆ ಬೇದಿ ಮಾತ್ರ ಹಾಕಂತೀಯ? ಆಯ್ತಾಯ್ತು, ಸರಿ ತಾಳ್ರಿ, ಹೋಗಿ ಬಿಚ್ಕೊಂಬತ್ತೀನಿ ಗೇರ್ ಬಾಕ್ಸ್ ನ. ಅಲ್ಲ ಕಣ, ಇಲ್ಲಿ ಬಾರೋ, ಇಲ್ಲೇ ಐತೆ ಗೇರ್ ಬಾಕ್ಸ್. ಅಲ್ಲೆಲ್ಲ ಐತೆ, ಇಲ್ಲಿ ಟೈರ್ ಒಳಗಡೆ ಇರುತ್ತೆ ಗೇರ್ ಬಾಕ್ಸ್. ಯಾರೋ ಬಂದ್ರು. ಯಾರದು? ಮತ್ತೆ ನೋಡು. ಅಣ್ಣ ಈ ಕುರುಡಂಗ್ ಒಂದ್ 10 ರೂಪಾಯಿ ಇದ್ರೆ ಕೊಡೋಣ. ಒಂದ್ ಕಣ್ ಕಾಣಿಸ್ತಾಯ್ತಲ್ಲ ನಿನ್ಗೆ? ಸರಿ ಹಂಗಾರ 5 ರೂಪಾಯಿ ಕೊಡು. ಬೈ ಇಂಡಿಕೇಟರ್ ಸಿಗುತ್ತಾ? ಹಣ ಸಿಗುತ್ತೆ. ಎಷ್ಟು? 400 ರೂಪಾಯಿ. 400 ರೂಪಾಯಿ? ಹಾ, 400 ರೂಪಾಯಿ ಒಂದು. ಒಂದಕ್ಕ? ಹೌದು. ಮಚ್ಚ ಬಾರೋ ಹೋಗೋಣ. ಇನ್ನೇನು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಥ್ಯಾಂಕ್ ಯು. ಇಲ್ಲ ಹೊರಟಂಗಿದೆ, ಎಲ್ಲ ರೆಡಿ ಆಗ್ತಾ ಇದೀಯಾ? ಹೌದು, 18 ಬರ್ತಡೇ ಅಲ್ವಾ, ಸೊ ಅದೇನಾದ್ರು ಸ್ಪೆಷಲ್ ಆಗಿ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದೀನಿ. ಹೌದಾ? ಎಷ್ಟು ಖರ್ಚಾಗ್ಬೋದು ಫೋಟೋ ಶೂಟಿಗೆಲ್ಲ? ಏನೊಂದು 5,000 to 10,000 ರೂಪಾಯಿ. 10,000 ರೂಪಾಯಿ? ಏಯ್, ನಾನೇ ಫೋಟೋ ಶೂಟ್ ಮಾಡ್ತೀನಿ. ಎಲ್ಲೂ ಹೋಗಂಗಿಲ್ಲ, ಮನೆಯಲ್ಲೇ ಫೋಟೋ ಶೂಟ್ ಮಾಡ್ತೀನಿ ನಾನು, ಸರಿನಾ? ಅದೇ ಮಾಡ್ತೀರಾ ನೀವು ಫೋಟೋ ಶೂಟ್? ನಾನು ಮಾಡ್ತೀನಿ ನೋಡಿ, ನಿನಗೆ ಸರ್ಪ್ರೈಸ್. ಸ್ಮೈಲ್ ಯಶು, ಸ್ಮೈಲ್. ಅಲ್ಲಿ ಕಾಣಬೇಕು, ಸ್ಮೈಲ್. ಹಾ, ಓಕೆ. ಪೋಸ್ ಚೇಂಜ್ ಮಾಡು. ವಾವ್, ಸೂಪರ್. ಓಕೆ. ನೆಕ್ಸ್ಟ್.